ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಸುಮಾರು ಒಂದು 3 ತಿಂಗಳಾಗಿತ್ತು ನಾನು ರೈಡ್ ಮಾಡಿ. ಸೊ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿಬಿಟ್ಟಿತ್ತು. ಸೊ ಇವತ್ತು ನಾವು ಆಮೇಲೆ ನಾನು ನನ್ನ ಫ್ರೆಂಡು ಪೆನಕೊಂಡ ಹತ್ರ ಹೋಗ್ತಿದ್ದೀರಿ. ಪೆನಕೊಂಡ. ಸೊ ಇಲ್ಲಿಂದ ನಾನು ಹೆಸರುಘಟ್ಟಕ್ಕೆ ಹೋಗಬೇಕು. ಸೊ ಕರೆಂಟ್ಲಿ ಮತ್ತಿಕೆರೆಯಲ್ಲಿದ್ದೆ. ಸೊ ಯಾಕಂದರೆ ಹೆಸರುಘಟ್ಟ ಇನ್ನೂರು ರೋಡ್ಸಿಂದ ಹತ್ರ ನಮಗೆ. ಸೊ ಸುಮ್ಮನೆ ಹೈವೇ ಏನಕ್ಕೆ ಇವಾಗಲೇ ಜಾಯ್ನ್ ಆಗೋದು ಅಂತ. ಸೊ ಇನ್ನೂರು ರೋಡಲ್ಲಿ ಹೋಗ್ಬಿಟ್ಟು ಆಮೇಲೆ ಸೊ ಐ ಹ್ಯಾಡ್ ಅ ಮೈನರ್ ಸರ್ಜರಿ. ಸೊ ಅದಕ್ಕೆ ಕಂಪ್ಲೀಟ್ ರೆಸ್ಟಲ್ಲಿ ಇರಬೇಕಿತ್ತು. ಅದಕ್ಕೆ ದಿವಸ ವೀಡಿಯೋಸ್ ಮಾಡಿಲ್ಲ. ಅದು ಬೇರೆ ಮೈ ಗಾಡ್, ಮೋರ್ ದೆನ್ ದಟ್ ಎಲ್ಲೂ ರೈಡು ಹೋಗ್ತಿರ್ಲಿಲ್ಲ. ಬಾಯ್ಸ್ ಎಲ್ಲ ಬ್ಯುಸಿಯಾಗಿರೋ. ಬಾಯ್ಸು ರೀಸೆಂಟಿಗೆ ಇದಕ್ಕೆ ಹೋಗಿ ಬಂದರು. ಏನಪ್ಪ ಅದು, ಯಾಲಗಿರಿಗೆ ಹೋಗಿ ಬಂದರು, ತಮಿಳ್ನಾಡಿಗೆ ಹೋಗಿ ಬಂದರು. ಸೊ ಆ ಟೈಮ್ ನಾನು ರಿಕವರಿ ಇದ್ದೆ. ಸೊ ಅದಕ್ಕೆ ನಾನು ಹೋಗೋಕ್ಕಾಗಿಲ್ಲ. ಇವಾಗ ನಾನು ನನ್ನ ಫ್ರೆಂಡ್ಗಿಂತ ಮೋರ್ ಆಫ್ ಏನು ಎಲ್ಡರ್ ಬ್ರದರ್ ಥರ. ನನ್ನ ಫ್ರೆಂಡ್ ಇರೋದು ಹೆಸರುಘಟ್ಟಲ್ಲಿ. ಟೈಮ್ ಬಂದು 3:30ಗೆ ಬಿಟ್ಟೆ ನನ್ನ ಮನೆ. 7 ನಿಮಿಷ ಆಗಿದೆ ಮನೆ ಬಿಟ್ಟು. ದರಿದ್ರ ರೋಡ್ಗಳು. ಸೊ ಲಾಸ್ಟ್ ಟೈಮ್ ಹಿಂಗೆ ನಾವು ಲಾಂಗ್ ರೈಡ್ ಹೋದಾಗ ಇದಕ್ಕೆ ಹೋಗಿದ್ರಿ, ಗಂಡಿಕೋಟಕ್ಕೆ. ಸೊ ಅಲ್ಲಿ ಹೋದಾಗ ರೋಡು ತೀರಾ ದರಿದ್ರವಾಗಿತ್ತು. ಸೊ ಮೋಸ್ಟ್ಲಿ ನನ್ನ ರಿಮ್ಮು ಇಲ್ಲಾಂದರೆ ನನ್ನ ಗಾಡಿದು ಕೋನ್ ಸೆಟ್ಟು ಲೂಸ್ ಆಗಿರಬೇಕು, ಇಲ್ಲಾಂದರೆ ರಿಮ್ ಬೆಂಡಾಗಿರಬೇಕು. ಯಾಕಂದರೆ ಸ್ವಲ್ಪ 80 ಇಲ್ಲ 90ಗೆ ಏನಾಯ್ತು ಆಗ್ತಂಗೆ ವಾಬ್ಲಿಂಗ್ ಬರ್ತಿದೆ. ಸೊ ಲೈಟ್ ವಾಬಲು. ಸೊ ಅದೊಂದು ನೋಡಬೇಕು. ಯಾವಾಗ ಬರುತ್ತೆ ಗೊತ್ತಿಲ್ಲ. ಪ್ರಾಬಬ್ಲಿ ಎಡಿಟಿಂಗ್ ಸ್ವಲ್ಪ ಟೈಮ್ ತೊಗೊತೀನಿ. ಈ ಫಾಗ್ ಲೈಟ್ದೊಂದು ತಲೆನೋವು ಆಗ್ಬಿಟ್ಟಿದೆ. ಈ ಪೊಲೀಸವ್ರು ಫಾಗ್ ಲೈಟ್ ಹಾಕಿದ್ರೂ ಹಿಡಿಯೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಇಷ್ಟು ದಿವಸ ಸಾಕ್ಸ್ ಹಾಕ್ಕೊಂಡು ಓಡಾಡಿಸ್ತಿದ್ದೆ, ಅಂದರೆ ರಿಕವರಿ ಆದಮೇಲೆ. ಇವಾಗ ಅದೇ ಸಾಕ್ಸ್ ತೆಗ್ದೆ. ಸೊ ಹೆಸರುಘಟ್ಟ ರೀಚ್ ಆದೆ. ಟೈಮ್ ಬಂದು 4:31. ಸೊ ನಾನು 4:30ಗೆ ಬಂದಿದ್ದೆ, ಅಂದರೆ ಇಲ್ಲಿ ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ನನ್ನ ಫ್ರೆಂಡ್ ಮುಂದೆ ಎಕ್ಸ್ಪಲ್ಸಲ್ಲಿ. ಸೊ ಇವತ್ತು ನಾನು ಇಬ್ಬರೇ ಹೋಗ್ತಿರೋದು ಪೆನಕೊಂಡಾಗೆ. ಸ್ಕ್ವಾಡ್ ಪಿಸ್ಟನ್ ಪ್ಯಾಕ್ಸ್ ಅಂತ. ಸೊ ಅವರು ರೀಸೆಂಟಾಗಿ ಹೋಗಿ ಬಂದರು. ಅವರು ತಮಿಳ್ನಾಡಿಗೆ, ಆ್ಯಸ್ ಐ ಟೋಲ್ಡ್, ತಮಿಳ್ನಾಡಿಗೆ ಹೋಗಿ ಬಂದರು ಅವರು. ಸೊ ನಾವು ಇವತ್ತು ಹೋಗ್ತಿದ್ದೀರಿ. ಆವಾಗ ನಮಗೆ ಟೈಮ್ ಇರಲಿಲ್ಲ. ಸೊ ಇವತ್ತು ಅವ್ರಿಗೆ ಟೈಮ್ ಇರಲಿಲ್ಲ. ಸೊ ಹಾಗೆ. ಸೊ ನೋಡೋಣ. ಸೊ ಈ ಸರ್ಜರಿಗಿಂತ ಮುಂಚೆ ನಾವು ಇದಕ್ಕೆ ಹೋಗಿದ್ರಿ. ಸೊ ಹೋಪ್ಫುಲಿ ಬೇಗ ರೀಚ್ ಆಗ್ಬೋದು ನಾವು. ಯಾಕಂದರೆ ನಾವು ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತೀರಿ, ಇವರು ಗ್ರೂಪ್ ರೈಡ್ ಅಂತ ಹೇಳ್ಬಿಟ್ಟು, ಅಂದರೆ ಬೇರೆ ಬೇರೆ ಕ್ಲಬ್ ಥರ ಮಾಡ್ಕೊಂಡಿರ್ತಾರಲ್ಲ. ಸೊ ಅವ್ರದ್ದೆಲ್ಲ ರೈಡ್ಗಳು ಅಲ್ಲೇ ಇದು ಇವತ್ತು. ಸೊ
ಸೊ ನಾವು ಅದಕ್ಕೆ ಬೇಗ ಹೋಗ್ಬಿಟ್ಟು ಮುಗಿಸ್ಕೊಂಡು ಅಲ್ಲಿ ಇನ್ನೊಂದು ಸ್ವಲ್ಪ ಹತ್ತತ್ರದಲ್ಲಿ ಚೆನ್ನಾಗಿರೋ ಸ್ಪಾಟ್ಸ್ ಇದೆ, ಸೊ ಅಲ್ಲೆಲ್ಲ ನೋಡ್ಕೊಂಡು ಬರೋದಷ್ಟೆ. ಸೊ ಕರೆಂಟ್ಲಿ ಹೆಸರುಘಟ್ಟಲ್ಲಿದ್ದೀನಿ. ಹೆಸರುಘಟ್ಟದಿಂದ ಇನ್ನರ್ ರೋಡ್ಸಲ್ಲೇ ಹೋಗ್ತಿರೋದು ನಾವು. ಸೊ ಸ್ವಲ್ಪ ಬೆಳಕಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ, ಯಾಕಂದರೆ ಇವಾಗ ನಿಮ್ಗೆ ಏನೂ ಕಾಣ್ತಿರಲ್ಲ ಮೋಸ್ಟ್ಲಿ, ಬರೀ ಗಾಡಿ ಮಾತ್ರ ಅಂದರೆ ವಿಸಿಬಲ್ ಆಗಿರ್ಬೋದು. ಸೊ ಒನ್ಸ್ ಕಂಟಿನ್ಯೂ ಮಾಡ್ತೀನಿ. ಸೊ ಕರೆಂಟ್ಲಿ ವಿ ಆರ್ ಇನ್ ಆಂಧ್ರ ಪ್ರದೇಶ್. ಸೊ ಆಂಧ್ರ ಪ್ರದೇಶ್ ಒಳಗಿದ್ದೀರಿ. ಇನ್ನೊಂದು 50 ಕಿಲೋಮೀಟರ್ ಇರಬೇಕು ಇಲ್ಲಿಂದ. ನಮಗೆ ಈ ಕತ್ಲಲ್ಲಿ ಸ್ವಲ್ಪ ಪೇಸ್ ಕಮ್ಮಿ ಆಗ್ಬಿಡ್ತು, ಯಾಕಂದರೆ ಬರೀ 2 ಲೇನ್ ರೋಡ್ ಇತ್ತದು. ಸೊ ನಮಗೆ ಏನು ಓಡ್ಸೋದು ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಈ ಸೈಡು ಸೊ ಇಲ್ಲಿ ಫೋಟೋ ಹಿಡಿಯೋಣ ಅಂತ ನಿಲ್ಲಿಸಿದ್ರಿ. ಸೊ ಆಲ್ಮೋಸ್ಟ್ 7 ಗಂಟೆ ಆಗ್ತಿದೆ, ಇನ್ನೊಂದು 20 ಮಿನಿಟ್ಸ್ ಇರಬೇಕು ಇಲ್ಲಿಂದ. ಅಪ್ಪ ಸೊ ಕ್ಯಾಮ್ರಾ ಸೆಟ್ಟಿಂಗ್ಸ್ ಚೇಂಜ್ ಮಾಡಿಕೊಂಡೆ. 4K 30liತ್ತು, ಇವಾಗ 4K 60 ಹಾಕ್ಕೊಂಡೆ. ಪೆನಕೊಂಡ ಫೋರ್ಟ್ ನಡಿ, ಅಲ್ಲಾಗ್ಬೇಕು ಮಧ್ಯದಲ್ಲಿ. ಹಂಗೆ ಹಾಕು ಹಂಗೆ ಹಾಕು ಹಂಗೆ ಹಾಕು ಹಂಗೆ ಹಾಕು. ಅಂದರೆ ನಮಗೆ ಎಲ್ಲಿ ರೂಢಿ ಬಿಟ್ಟು ಹೋಗ್ಬಿಡೈತಿ ಅನ್ನಂಗಿದ್ರೆ ಅವ್ರದ್ದೇ ಬೆಸ್ಟ್ ಕೋಣ. ಹೆಂಗೆ ಹೇಳೋ, ಸುಮ್ಮನೆ ಎಕ್ಸ್ಲೇಟ್ರ್ ಹಿಡ್ಕೊಂಡು ಕೂತ್ಕೋ. ನಾವು ಕುತ್ಕೊಂಡು ಸಾಯ್ಬೇಕು ನಾವು. ಇರುತ್ತೆ ಆದ್ರೂ
ಸೊ ವೆಲ್ಕಮ್ ಟು ಪೆನಕೊಂಡ ಫೋರ್ಟ್. ಕ್ಯಾಮರಾ ರೆಕಾರ್ಡಿಂಗಲ್ಲಿದೆ. ಹೆಂಗೆ ಕೂತಿದೆ, ಏನು ಚಿಂತೆ ಇಲ್ಲ, ಏನಿಲ್ಲ. ಸೊ ನಾವು ಮುಂದೆ ಹೋಗ್ಬಿಟ್ಟಿದ್ರಿ, ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರಿ. ಸೊ ಅಲ್ಲಿ ಒಬ್ಬರಿಗೆ ಡೈರೆಕ್ಷನ್ ಕೇಳ್ಕೊಂಡು ವಾಪಸ್ಸು ತಿರ್ಗಿಸ್ಕೊಂಡಿದ್ದು ಗಾಡಿ. Hope it is worth. ಲೋ ಮಾಮ್, ಆಂಧ್ರ ಪ್ರದೇಶಕ್ಕೆ ಬಂದ್ಬಿಟ್ಟು ಅವನು ಕನ್ನಡ ಬರುತ್ತೆ ಅಂತ ಕೇಳ್ಚಲು. ಅಯ್ಯೋ ಅಲ್ಲ ಕೊಡು, ಆಂಧ್ರ ಪ್ರದೇಶಕ್ಕೆ ಬಂದ್ಬಿಟ್ಟು ಅವನು ಕನ್ನಡ ಬರುತ್ತೆ ಅಂತ ಕೇಳ್ತೀಯ. ಏನಪ್ಪ ದರಿದ್ರವಾಗೈತೆ. ಸೊ ಕ್ಯಾಮ್ರಾದಲ್ಲಿ ಹೆಂಗೆ ಬರ್ತಿದೆ ನಂಗೆ ಗೊತ್ತಿಲ್ಲ ಫುಟೇಜು, ಯಾಕಂದರೆ ನಾನು ಆಟೋ ಮೋಡಲ್ಲಿ ಹಾಕ್ಬಿಟ್ಟಿದ್ದೀನಿ, ಆಟೋ ಆಯ್ತು ಅಷ್ಟೇ. ಸೊ ಇಲ್ಲಿಂದ ರೋಡ್ಗಳು ಚೆನ್ನಾಗಿದೆ. ಇಲ್ಲೇ ನೋಡಿ R15